ಅಲ್ಲಿ ನೋಡಿದ ತಕ್ಷಣ ನನಗೆ ರಕ್ತ ಸಂಬಂಧಿಗಳಿಗಿಂತ ರಸ್ತೆಗಳಲ್ಲಿ ಸಿಗುವ ಸಂಬಂಧಗಳೇ ನನ್ನ ಸ್ವಂತ ಅಂತ. ಅವರು ಬದುಕಿರುವಾಗ ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಸೇವೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರ ನಂತರ ಗೊತ್ತಾಯ್ತು ಪುನೀತ್ ರಾಜ್ಕುಮಾರ್ ಎಂತ ವ್ಯಕ್ತಿ ಅಂತ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಗತ್ವ ಮಹಿಳಾ ಸಂಘದ ವತಿಯಿಂದ ಎಲ್ಲ ತಾಯಂದ್ರು ಬಂದಿದ್ದಾರೆ. ಒಂದು ಒಳ್ಳೆ ಕಡೆ ನಮ್ಮ ಒಂದು ಸೇವೆನ ಸಲ್ಲಿಸ್ತಾ ಇದೀವಿ ಎನ್ನುವಂತಹ ಭಾವನೆ ನಮಗೆ ಬರ್ತಾ ಇದೆ. ಈ ದಿನ ಏನಪ್ಪ ವಿಶೇಷ ಅಂದ್ರೆ ನಮ್ ಜೊತೆ ನಮ್ಮ ಅತ್ತೆಯವರು ಬಂದಿದ್ದಾರೆ. ಹಿರಿಯರ ಒಂದು ವೃದ್ಧಾಶ್ರಮಕ್ಕೆ ಅವರು ಹಿರಿಯರು ಸಹ ಬಂದಿದ್ದಾರೆ. ಅದೊಂದು ತುಂಬಾ ಹೆಮ್ಮೆ ಅನಿಸುತ್ತೆ. ಯೋಗನಿಗೆ ಈಶನ ಪ್ರೇರಣೆಯಾಗಿ ಯೋಗೇಶನಾಗಿ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸೇವೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಬಹಳ ವಿರಳ. ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ತೇನ ವಿನಾ ತೃಣಮಪಿ ನ ಚಲತಿ, ಭಗವಂತನ ಆಜ್ಞೆ ಇಲ್ದಿದ್ದು ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ. ಜೀವನದಲ್ಲಿ ಆಗ್ಬೇಡಿ ಕಾಫಿ, ಟೈಮ್ ಪಾಸ್ ತಿನ್ನಿ ಕಡಲೆಕಾಯಿ ಬರ್ಫಿ, ಬಾಯಾರಿಕೆ ಆದ್ರೆ ಚೀಪಿ ಒಂದ್ ಸಣ್ಣ ಕುಲ್ಫಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸತ್ಯವಚನವನುಡಿಯವಲ್ಲರೆ ಶರಣನೆಂಬೆನು. ಸದಾಚಾರದಲ್ಲಿ ನಡೆಯವಲ್ಲರೆ, ಸದಾಚಾರದಲ್ಲಿ ನಡೆಯವಲ್ಲರೆ. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಗತ್ವ ಮಹಿಳಾ ಸಂಘದ ವತಿಯಿಂದ ಎಲ್ಲ ತಾಯಂದ್ರು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ಮೊದಲನೇದಾಗಿ ಅವ್ರಿಗೆ ಒಂದ್ಸತಿ ಜೋರಾಗಿ ಕ್ಲಾಸ್ ಮಾಡಿ. ಸೊ ವಿಶೇಷವಾಗಿ ಈ ಒಂದು ಅಲ್ಲಿ ಅಂದ್ರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಇಲ್ಲಿ ಸಾಕಷ್ಟು ಜನ ವಯಸ್ಸಾಗಿರೋರು ಇರೋದ್ರಿಂದ ಅವ್ರಿಗೆ ಬಟ್ಟೆ ವಾಷಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ವಾಷಿಂಗ್ ಮಿಷಿನ್ ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿದ್ದೀರಾ. ನಮ್ಮ ನಗರ್ತ ಮಹಿಳಾ ಸಂಘದಿಂದ ಪ್ರತಿ ವರ್ಷವೂ ಒಂದು ಅರ್ಥಪೂರ್ಣವಾದ ಮಾಸಿಕ ಕಾರ್ಯಕ್ರಮ ಹಿರಿಯ ನಾಗರಿಕರ ದಿನಾಚರಣೆ. ಈ ದಿನಾಚರಣೆ ಸಲುವಾಗಿ ನಾವು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಅವಶ್ಯಕತೆ ಇರುವ ಜಾಗಗಳನ್ನೇ ಪ್ರತಿ ವರ್ಷ ಹುಡುಕ್ತಾ ಇರ್ತೀವಿ. ಬೇರೆ ಬೇರೆ ಜಾಗಗಳನ್ನ ಹುಡ್ಕೊಂಡು ಪ್ರತಿ ಬಾರಿ ಈ ಒಂದು ನಮ್ಮ ಕೈಲಾದಷ್ಟು ನೆರವನ್ನ ಸಮಾಜಕ್ಕೆ ತಲುಪಿಸುವಂತ ಒಂದು ಕಾರ್ಯನ ನಾವು ಮಾಡ್ತಿದ್ದೀರಿ ನಮ್ಮ ನಗರ್ತ ಮಹಿಳಾ ಸಂಘದ ಸದಸ್ಯರೆಲ್ಲರ ಸಹಕಾರದೊಂದಿಗೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದಷ್ಟು ಮನಸ್ಸು ಹೃದಯ ಭಾರ ಆಗಿದೆ. ಅಂದ್ರೆ ಒಂದು ಒಳ್ಳೆ ಕಡೆ ನಮ್ಮ ಒಂದು ಸೇವೆನ ಸಲ್ಲಿಸ್ತಾ ಇದೀವಿ ಎನ್ನುವಂತಹ ಭಾವನೆ ನಮಗ್ ಬರ್ತಾ ಇದೆ. ಖಂಡಿತ ಮುಂದಿನ ದಿನಗಳಲ್ಲೂ ಸಹ ಏನಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ನಡೆಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವ್ರು ಲೋಕ ಸಮಸ್ತ ಸುಖಿನೋ ಭವಂತು. ಪ್ರಥಮ ಬಾರಿಗೆ ಈ ಸಂದರ್ಭದಲ್ಲಿ ನಾವು ಭೇಟಿ ಕೊಡ್ತಾ ಇದ್ರು ಸಹ ಯೋಗಿ ಅವ್ರ ಬಗ್ಗೆ ಕೇಳಿದ್ದಿತ್ತು. ಆದ್ರೂ ಉತ್ಸಾಹ ಯುವಕರಾಗಿದ್ದು ಇವತ್ತು ಅನೇಕ ಜನರಿಗೆ ಒಂದು ರೋಲ್ ಮಾಡೆಲ್ ಆಗಿ ಬದುಕ್ತಾ ಇರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಮತ್ತು ಅವರ ಶ್ರೀಮತಿಯವರು ಸಹ ಇವರ ಒಂದು ಸೇವೆಗೆ ಹೆಗಲು ಕೊಟ್ಟು ಸಾಥನ್ನ ನೀಡ್ತಿದ್ದಾರೆ. ಈ ಒಂದು ವಿಚಾರ ನಮ್ಮ ನಮಸದಲ್ಲಿ ತುಂಬಾ ಸಂತೋಷವಾಗಿ ಒಪ್ಕೊಂಡು ನಾವೆಲ್ಲ ಇವತ್ತು ಅವ್ರಿಗೆ ಅವಶ್ಯಕವಾಗಿರುವಂತ ಒಂದು ವಾಷಿಂಗ್ ಮಿಷಿನು ಮತ್ತೆ ಅಗತ್ಯ ಇರ್ತಕ್ಕಂಥ ಇನ್ನಿತರೆ ವಸ್ತುಗಳು ಏನಿದೆ ನಾವು ಕೈಲಾದಷ್ಟು ಮಟ್ಟಿಗೆ ಇರುವಂತ ಕಡೆಗೆ ತಲುಪಿಸೋದಕ್ಕಿಂತಲೂ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ತಲುಪುವಂತ ನಮ್ಮ ಸಂಘದ ಪ್ರಯತ್ನ ಇವತ್ತು ಸಾರ್ಥಕತೆಯ ಹಾದಿಯಲ್ಲಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ. ಈ ದಿನ ಏನಪ್ಪ ವಿಶೇಷ ಅಂದ್ರೆ ನಮ್ ಜೊತೆ ನಮ್ಮ ಅತ್ತೆಯವರು ಬಂದಿದ್ದಾರೆ. ಹಿರಿಯರ ಒಂದು ವೃದ್ಧಾಶ್ರಮಕ್ಕೆ ಅವರು ಹಿರಿಯರು ಸಹ ಬಂದಿದ್ದಾರೆ. ಅದೊಂದು ತುಂಬಾ ಹೆಮ್ಮೆ ಅನ್ಸುತ್ತೆ. ಹೀಗೆ ಆದ್ರೆ ಇವ್ರು ನಾನು ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಒಂದ್ಸರಿ ಯೂಟ್ಯೂಬ್ ಅಲ್ಲಿ ಅಲ್ಲ TV9 ಅಲ್ಲಿ ಬಂದಿತ್ತು ಅನ್ಸುತ್ತೆ. ಇವ್ರದೊಂದು ನೋಡಿದ್ದೆ. ಅದೊಂದು ನಾನು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆಲ್ಲ ಹೋದ ವರ್ಷ ಜೈಭಾರತಿ ಅವರು ನಮ್ಮ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು. ಅವರು ಸಹ ಹೇಳಿದ್ರು. ನಾವು ಸುಮಾರು ಒಂದು 2-3 ನಮ್ಮನ್ನ ಕನ್ಸಲ್ಟ್ ಮಾಡಿ ಹೇಳಿದ್ರಿ ಒಳ್ಳೆ ಒಂದು ಇದಿದೆ, ಹೋಗ್ ಬನ್ನಿ. ಆ ಒಂದು ಇಲ್ಲಿನ ಒಂದು ಪರಿಸರ ವಾತಾವರಣ ಮತ್ತೆ ಈ ದೇವರ ಮಕ್ಕಳು ಅಂತ ಒಂದು ಹಾಕಿದಾರಲ್ಲ, ಅದೇ ಒಂದು ನಮ್ಗೆ ಒಂದು ಖುಷಿ. ಆ ದೇವ್ರು ಇರೋ ಜಾಗದಲ್ಲಿ ನೀವೆಲ್ಲ ಒಬ್ಬ ದೇವರಾಗೆ ಇರ್ತೀರಾ ಅಂತ ನನಗಿದೆಲ್ಲ ನೋಡಿ
ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ನಾವು ಎಲ್ಲ ತುಂಬಾ ಚರ್ಚೆ ಮಾಡಿದ್ವಿ, ಇಲ್ಲಿನ ಏನ್ ಅವಶ್ಯಕತೆ ಇದೆ, ಏನ್ ಕೊಡ್ಬೋದು ಅಂತ ತುಂಬಾ ಯೋಚನೆ ಮಾಡಿ ಅವ್ರನ್ನೆಲ್ಲ ಕೇಳ್ಕೊಂಡು ಇದು ವಾಷಿಂಗ್ ಮಿಷಿನ್ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿ ಅದನ್ನ ಇವತ್ತು ಕೊಟ್ಟಿದ್ದೀವಿ. ಅದು ಉಪಯೋಗ ಆಗ್ಲಿ, ನಿಮಗೆ ಉಪಯೋಗ ಆಗ್ಲಿ ಅಂತ ಕೇಳ್ಕೊಳ್ತಾ ದೇವನಲ್ಲೂ ಬೇಳ್ಕೊಡ್ತೀನಿ. ನಿಮಗೂ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಕೊಡ್ಲಿ ಅಂತ ಹಾರೈಸ್ತೀನಿ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಬಹಳ ಅರ್ಥಪೂರ್ಣವಾದ ಈ ಒಂದು ಕೈಂಕರ್ಯವನ್ನ ಚಿಕ್ಕ ವಯಸ್ಸಿನಲ್ಲಿ ಯೋಗೇಶ್ ಅವ್ರು ನಿಜವಾಗ್ಲೂ ಒಬ್ಬ ಯೋಗ ಪುರುಷ. ಯೋಗನಿಗೆ ಈಶನ ಪ್ರೇರಣೆಯಾಗಿ ಯೋಗೇಶನಾಗಿ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸೇವೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಬಹಳ ವಿರಳ. ಎದುರಲ್ಲೂ ಚಿಕ್ಕ ದೊಡ್ಡವರು ಎಲ್ಲ ಜವಾಬ್ದಾರಿ ಮುಗಿಸ್ಕೊಂಡ ಮೇಲೆ ಈ ಒಂದು ಇಂಥ ಕಾರ್ಯಗಳಿಗೆ ಸಾಮಾನ್ಯವಾಗಿ ಬರೋದು ಲೋಕಾರೂಢಿ. ಆದ್ರೆ ಇಳಿ ವಯಸ್ಸಿನಲ್ಲಿ 25 ವಯಸ್ಸಿಗೆ ಇಂಥ ಒಂದು ಅಲ್ಲ ಈಗ 25 ವಯಸ್ಸಿಗೆ ಇದನ್ನ ಒಂದು ಸ್ಥಾಪನೆ ಮಾಡುವಂತ ಪ್ರೇರಣೆ ಆಗಿದೆ ಅಂದ್ರೆ ನಿಜಕ್ಕೂ ಬಹಳ ಮೆಚ್ಚುವಂತದ್ದು. ಈ ಎಲ್ಲರ ಅದು ಹೆಚ್ಚಾಗಿ ಹೇಳ್ತಾರೆ ದೇವ್ರ ಮಕ್ಕಳು ಇಲ್ಲಿದ್ದಾರೆ ಅಂತ. ನಿಮ್ಮ ಪ್ರತಿಯೊಬ್ಬರಲ್ಲೂ ದೇವರಿದ್ದಾರೆ, ಈಶಾ ಇದ್ದಾನೆ. ಆ ಈಶನ ಸೇವೆಯನ್ನು ಮಾಡೋದಕ್ಕೆ ಸಲುವಾಗಿ ಈ ದೇವರು ಇವರು ಒಬ್ಬ ದೇವರಿದ್ದಾಗೆ. ಈಗ ಈಶಾ ಅಂದ್ರೆ ಯೋಗೇಶ, ಯೋಗ ಇರುವ ಈಶ್ವರ. ಆ ಈಶ್ವರನಿಗೆ ಈಶ್ವರನ ಸೇವೆ ಮಾಡುವಂತ ಭಾಗ್ಯ ಲಭಿಸ್ಕೊಟ್ಟಿದ್ದಾರೆ. ಇವರು ಪ್ರಬುದ್ಧಮಾನಕ್ಕೆ ಬರ್ತಾರೆ. ಇನ್ನು ಮುಂದಿನ ಅವರ ಜೀವನ ಇದರಲ್ಲಿ ಬಹಳ ಅತ್ಯುತ್ತಮವಾದ ಯೋಗ ಇದೆ. ಇವರಿಗೆ ಯೋಗ ಇದೆ. ಇಂಥದ್ದನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಇನ್ನೂ ಹೆಚ್ಚಿನ ಒಂದು ಜನಕ್ಕೆ ಸೇವೆ ಸಲ್ಲಿಸುವಂತ ಶಕ್ತಿ ಇವರಲ್ಲಿ ಬರಲಿ. ಅದಕ್ಕೆ ನಮ್ಮಂತವರು ಚಿಕ್ಕವರೆಲ್ಲ ಕೈ ಜೋಡಿಸೋಣ ಇಂಥವ್ರ ಜೊತೆನಲ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಇಲ್ಲಿ ಬಂದು ಆಶ್ರಯ ಪಡಿತಾ ಇರ್ತಾರೆ ತಮ್ಗೆಲ್ಲ ಆರೋಗ್ಯ ವೃದ್ಧಿ ಆಗ್ಲಿ, ಬೇಗ ತಾವೆಲ್ಲ ಆರೋಗ್ಯದ ಚೈತನ್ಯದಿಂದ ಮತ್ತೆ ತಾವು ಹಲವಾರು ಜನಕ್ಕೆ ಉಪಯೋಗ ಆಗಂಗಾಗ್ಲಿ, ತಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಬೇಗ ತಾವೆಲ್ಲ ಗುಣಮುಖರಾಗಲಿ. ನಮ್ಮ ಇಲ್ಲಿ ಶಿವಕುಮಾರ ಸ್ವಾಮಿಗಳವರ ಸನ್ನಿಧಿ ಇದೆ, ಎದುರುಗಡೆ ಪರಮಾತ್ಮ ಯೋಗ ನಮ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರ ಆಶೀರ್ವಾದದಿಂದ ತಾವೆಲ್ಲ ಮತ್ತಷ್ಟು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಸಂಘ ಮಾತು, ನಮ್ಮ ನಗರ ಮಹಿಳಾ ಸಂಘದ ಆಶಯ. ಎಲ್ಲಾ ಮಾತೆಯರ ಹೃದಯಗಳನ್ನ ಅವರ ಅರ್ಥ ಮಾಡಿಕೊಂಡು ಅವರ ಸೇವೆ ಸಲ್ಲಿಸೋದಕ್ಕೋಸ್ಕರ ನಮ್ಮ ನಗರ ಮಹಿಳಾ ಸಂಘದವರು ಬಂದಿದ್ದಾರೆ. ನಾನು ಆ ನಗರ ಮಹಿಳಾ ಸಂಘದ ಮಾತೆಯರೆಲ್ಲರಿಗೂ ವಂದಿಸ್ತೀನಿ. ಹಾಗೂ ತಾವೆಲ್ಲ ಏನಿಲ್ಲಿ ಆರೋಗ್ಯ ಪಡಿತಾ ಇದ್ದೀರಿ, ತಮಗೆಲ್ಲ ಹೃದಯಪೂರ್ವಕವಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಏನಪ್ಪ ಒಂದು ದೇವಾಲಯ ತರ ಕಾಣ್ತಾ ಇದೆ, ಗಂಟೆ ಬಾರಿಸ್ತಾ ಇದ್ರು. ಬಹಳ ಎತ್ತರದ ಶನಿದೇವರ ಒಂದು ಅಲ್ಲಿ ವಿಗ್ರಹ. ಒಳಗಡೆ ಬಂದ್ರೆ ಒಂದು ಸುಂದರವಾದಂತ ಗರ್ಭಗುಡಿ, ಆನಂದವಾಗಿ ಗಂಟೆಯ ಶಬ್ದ, ಮಂಗಳಾರತಿ ಎಲ್ಲ ನಡೀತಾ ಇತ್ತು. ಅಷ್ಟಕ್ಕೆ ಸೀಮಿತ ಮಾಡಿಕೊಳ್ಳದೆ ಮುಖ್ಯವಾಗಿ ತ್ರಿವಿಧ ದಾಸೋಹಿಗಳು, ಜಗತ್ತು ಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಸೂರ್ಯ, ಕರ್ನಾಟಕ ರತ್ನ, ಭಾರತ ರತ್ನ, ವಿಶ್ವರತ್ನ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಅಲ್ಲ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು. ತದನಂತರ ನಾನು ನೋಡಿದ್ದು ಸಿದ್ದೇಶ್ವರ ಸ್ವಾಮೀಜಿ ಅವರದು, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು, ಆಮೇಲೆ ಇದೆಲ್ಲದರ ಜೊತೆಗೆ ನಮ್ಮ ಮದರ್ ತೆರೇಸಾರವರು, ಆಮೇಲೆ ಬಾಬಾರವರು, ಇದೆಲ್ಲ ಆಮೇಲೆ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರು, ಮತ್ತೆ ಇದೆಲ್ಲದರ ಜೊತೆಗೆ ಇಡೀ ಕರ್ನಾಟಕ ವಿಶ್ವ ಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬದುಕಿರುವಾಗ ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಸೇವೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರ ನಂತರ ಗೊತ್ತಾಯ್ತು ಪುನೀತ್ ರಾಜ್ಕುಮಾರ್ ಎಂತ ವ್ಯಕ್ತಿ ಅಂತ. ಹಾಗಾಗಿ ಇಲ್ಲಿ ಇಷ್ಟು ಜನ ಅಲ್ಲಿ ಇರೋರು ಅಂದ್ರೆ ಇವತ್ತು ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಇನ್ನು 100 ವರ್ಷ ಇರ್ಲಿ, ಅವರು ಇದಾರೆ. ಈಗ ಅವರು ಧರ್ಮಸ್ಥಳದಲ್ಲಿ ಸೇವೆ ಮಾಡ್ತಿದ್ದಾರೆ. ಉಳಿದವರೆಲ್ಲ ಅದೆಲ್ಲಕ್ಕೂ ಪೂರಕ ಮಧ್ಯೆ ಇದ್ದಾನೆ ಒಬ್ಬ ನಮ್ಮ ಶಿವ. ಅವನೇನಿಲ್ಲ ಕೇಳಿದ್ದಕ್ಕೆಲ್ಲ ತಥಾಸ್ತು ತಥಾಸ್ತು ತಥಾಸ್ತು. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಇಂತಹ ಒಂದು ನಿರಾಶ್ರಿತರ ಒಂದು ಆಶ್ರಮವನ್ನ ಆಯ್ಕೆ ಮಾಡಿಕೊಂಡಂತಹ ನಮ್ಮ ನಗರ ಮಹಿಳಾ ಸಂಘದ ಬಳಗಕ್ಕೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ. ಮೊದಲನೇದಾಗಿ ಇದು ನಾನು ನೋಡಿದೆ ಒಂದೆಲ್ಲ ಕಡೆ ಒಳ್ಳೊಳ್ಳೆ ಸುಭಾಷಿತದ ಅಂದ್ರೆ ಅದು ವಾಕ್ಯಗಳನ್ನ ನೀವು ಹಾಕಿದ್ದೀರಿ. ಅಲ್ಲಿ ನೋಡಿದ ತಕ್ಷಣ ನನಗೆ ರಕ್ತ ಸಂಬಂಧಿಗಳಿಗಿಂತ ರಸ್ತೆಗಳಲ್ಲಿ ಸಿಗೋ ಸಂಬಂಧಗಳೇ ನನ್ನ ಸ್ವಂತ ಅಂತ ಇದು ಬಹಳ ಮುಖ್ಯ ಆಗ್ತದೆ. ನಾನು ಕೇಳಿ ಒಬ್ಬ ಉಪನ್ಯಾಸಕ, ಇಷ್ಟೆಲ್ಲ ತಾವಿದ್ದೀರಿ, ಊಟದ ಸಮಯ, ಎಲ್ಲರೂ ಮಾತಾಡಿದ್ದಾರೆ. ಮೊದಲನೇದಾಗಿ ನೀವೆಲ್ಲರೂ ಹಿರಿಯರು,
ನಿಮ್ಮಲ್ಲಿದೆ ಹಿರಿತನ, ಹಿರಿತನದ ಸಿರಿತನ. ನಮಗೆ ಬೇಕು ನಿಮ್ಮ ಗೆಳೆತನ. ಆಯ್ತಾ? ಒಂದು ದೇವರ ಮಕ್ಕಳು ನಮ್ಮ ಇಂದ್ರಕ್ನವರು ಎಲ್ರು ಮಾತಾಡಿದ್ರು. ಭಗವಂತ ಕಣ್ಣು ಕಾಣಿಸೋದಿಲ್ಲ, ಭಗವಂತ ಅಗೋಚರ. ಇಂತಹವರ ಮೂಲಕ ಗೋಚರ, ಅವನು ಅಗೋಚರ, ಇಂತಹವರ ಮೂಲಕ ಗೋಚರ. ನಮ್ಮ ಜೀವನವಾಗಬೇಕು ಚರಾಚರ. ಒಂದು ನವಗ್ರಹಗಳಲ್ಲಿ 9, ಅದರಲ್ಲಿ ಶನಿ ಮಹಾನುಭಾವನದು ಬಹಳ ವಿಶೇಷವಾದ್ದು. ನಾನು ವಿಸ್ತೃತ ಮಾಡಕ್ ಹೋಗೋದಿಲ್ಲ. ಇಲ್ಲಿ ನಮ್ಮ ಬಂಧುಗಳು ನೀವಿದ್ದೀರಿ. ಎಷ್ಟು ಜನ ಪ್ರತಿ ಶನಿವಾರ ಶನಿ ಮಹಾದೇವಿಯ ಮಹಾತ್ಮೆಯ ಕಥೆಯನ್ನು ಯಾರ ಮನೆಗಳಲ್ಲಿ ಓದ್ತಿರೋ ನೀವು ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ 40 ಪೇಜ್ ಪುಸ್ತಕವನ್ನ 3 ಭಾಗ ಮಾಡಿಕೊಂಡು ಪ್ರತಿ ವಾರ ನಾವು ಓದ್ತೀವಿ. ಅದು ತುಂಬಾ ವಿಸ್ತಾರವಾಗಿದೆ. ಅಲ್ಲಿ ವಿಕ್ರಮಾದಿತ್ಯನು ಅಂದ್ರೆ ಶನಿದೇವರು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಯಾರಿಗೆ ಅಹಂಕಾರ ತಾಂಡವಾಡ್ತಾ ಇರ್ತದೋ ಅವರ ಅಹಂಕಾರವನ್ನ ಮರ್ದನ ಮಾಡೋದಕ್ಕೋಸ್ಕರ ಅವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಅವನನ್ನ ಒಂದು ಚಿನ್ನವನ್ನ ಬೆಂಕಿಯಲ್ಲಿ ಅದ್ದಿ 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 ಎತ್ತಿದಾಗ ಅದರ ಒಂದು ಗುಣಮಟ್ಟ ಜಾಸ್ತಿ ಆಗ್ತದಲ್ವಾ. ಹಾಗಾಗಿ ಅಲ್ಲಿ ಕೊನೆ ಅಧ್ಯಾಯದಲ್ಲಿ ನಾವು ಓದ್ತೀವಿ, ನಮ್ಮ ಶ್ರೀಮತಿನೂ ಓದ್ತಾರೆ. ಅಲ್ಲಿ ಕೊನೆಗೆ ವಿಕ್ರಮಾದಿತ್ಯನು ಶನಿದೇವರನ್ನ ಕೇಳ್ಕೊಳ್ತಾನೆ, ಏನು ವರ ಬೇಕು ನಿನಗೆ ಅಂತ. ಅವರು ತನಗೇನು ವರ ಬೇಕು ಅಂತ ಕೇಳ್ಕೊಳ್ಳೋದಿಲ್ಲ ವಿಕ್ರಮಾದಿತ್ಯನು. ಅಲ್ಲಿ ಏನು ವರ ಕೇಳ್ತಾನಂದ್ರೆ, ಸಕಲ ಲೋಕ ಜನರ ರಕ್ಷಿಪ ಸಕಲ ವರಗಳ ಕೊಡುವ ದೇವನೇ, ಸಕಲ ಗ್ರಹಕ್ಕೆಲ್ಲ ಶ್ರೇಷ್ಠವಾದವನು ನೀನೇ. ಹಾಗಾಗಿ ಎಲ್ಲ ಲೋಕಕ್ಕೆ ನನಗೆ ಕೊಟ್ಟ ಕಷ್ಟನ ಇನ್ಯಾರಿಗೂ ಕೊಡಬೇಡ ಅಂತ ಕೇಳ್ತಾನೆ. ಆಮೇಲೆ ಆ ಶನಿದೇವರು ಶಾಂತನಾಗಿ ತಾನು ಒಲಿಯಲು ಗೊತ್ತು ಇಲ್ಲದ ಭಾಗ್ಯ ಕೊಡುವೋನು ಶನಿ ಪ್ರಭು ಅಂತ ಬರ್ತದೆ, ಅದು ಚರಣಗಳೆಲ್ಲ ಇದೆ. ಅಂತಹ ಒಂದು ಆ ಪ್ರವೇಶದಲ್ಲೇ ಅವನ ಕೃಪೆ ಆಕರ್ಷಣೆ ಇದೆ. ಯಾವುದೋ ಒಂದು ಆಮೇಲೆ ಇದನ್ನೆಲ್ಲ ಬಸವರಾಜ್ ಅವರು ಹೇಳಿದಾಗೆ ಎಲ್ರೂ ಎಲ್ಲ ಮಾಡಕ್ಕಾಗಲ್ಲ. ಯಾವುದೋ ಒಂದು ಭಗವಂತನ ಪ್ರೇರಣೆ ಇದ್ರೇನೆ ಈ ಸತ್ಕಾರ್ಯಗಳು ನಡಿಬೇಕಾದ್ರೆ. ಯೋಗೇಶದು ಇಲ್ಲ ಪೂರ್ವ ಜನ್ಮದ ಸುಕೃತವೋ ಏನೋ ಒಂದು ಕಾರಣದಿಂದ, ಅದು ಅವರು ಈ ಭಾಗದವರಲ್ಲ. ಬಂದ ತಕ್ಷಣ ನಾನು ಕೇಳಿದೆ, ತುರುವೆ ಕೆರೆ ಇರೋದು ತುಮಕೂರು ಹತ್ರ, ಆಮೇಲೆ ಇಲ್ಲಿ ಬಂದು ಇದು ಸ್ವಂತ ಜಾಗ ಅಲ್ಲ, ಆಮೇಲೆ ಇದನ್ನೆಲ್ಲ ತಗೊಂಡು ಇಷ್ಟೆಲ್ಲ ಮಾಡಬೇಕು ಅನ್ನೋದು ಪ್ರೇರಣೆ ಆಗಿದೆ ಅಂದ್ರೆ ಅದು ಭಗವಂತನ ಪ್ರೇರಣೆ. ಅದಕ್ಕೆ ಇದು ಈ ಮಾತು ಪುನರಾವರ್ತನೆ ಆಗಬಹುದು. ಈ ಸಂದರ್ಭಕ್ಕೆ ಹೇಳಲೇಬೇಕು ನಾನು. ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಆಜ್ಞೆ ಇಲ್ದಿದ್ದು ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ಇವತ್ತಿನ ದಿನ ಭವಿಷ್ಯದಲ್ಲಿ ಈ ದಿನ ಇಂತಹ ಒಂದು ಸಾರ್ಥಕವಾದಂತ ಜಾಗಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಇದು ಕೂಡ ಭಗವಂತನ ಪ್ರೇರಣೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಆದ್ರೆ ಭಗವಂತ ಒಂದು ಮಾತಿದೆ ಹಳ್ಳಿ ಕಡೆ, ಹುಟ್ಸೋದು ಭಗವಂತ ಹುಲ್ಲು ಮೇಯಿಸೋದಿಲ್ಲ ಅಂತ. ಭಗವಂತ ಒಂದು ಇರುವೆ ಕೂಡ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲ ಆಹಾರ ಕೊಡಬೇಕೋ ಅದು ಕೊಡ್ತಾನೆ ಅವನು. ಭಗವಂತ ಅವನು ದಯಾಮಯ ಅವನು. ಹಾಗಾಗಿ ನಿಮ್ಮ ಈ ಒಂದು ಅಂತಿಮ ಘಟ್ಟದಲ್ಲಿ ಅದಕ್ಕೆ ಹೇಳಿದ್ನಲ್ವಾ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ. ಯಾವ್ಯಾವ ಸಂದರ್ಭಕ್ಕೆ ಎಲ್ಲೆಲ್ಲಿ ನಾವು ಒಂದಾಗಬೇಕೋ ಹಾಗೆ ಆಗ್ಲೇಬೇಕಾಗ್ತದೆ. ಆಮೇಲೆ ಜೀವನ ಹೇಗೆ ಅಂದ್ರೆ ಇಡೀ ಎಲ್ಲ ತಾವು ಹಳ್ಳಿಯ ಬೇರೆ ಬೇರೆ ಭಾಗದಿಂದ ಬಂದಿರೋರು ಜೀವನ ಏನು ಯೋಗೇಶ್ ಅಂದ್ರೆ BCD ಅಂತ. ಆಯ್ತಾ? ಬಿ ಅಂದ್ರೆ ಬರ್ತು ಹುಟ್ಟು, ಡಿ ಅಂದ್ರೆ ಡೆತ್ ಸಾವು, ಈ ಮಧ್ಯೆ ಸಿ ಅನ್ನೋದು ಯಾವ್ದು ಇಂಗ್ಲಿಷ್ ಅಲ್ಲಿ ನಾನು ಬೇರೆ ಬೇರೆದಿದೆ ಅವ್ರಿಗೆಲ್ಲ ಗೊತ್ತಿದೆ, ನಾನು ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ಆಗ್ತದೆ. ಸಿ ಅನ್ನೋದು ಏನಾಗ್ತದೆ, ಚಾಯ್ಸಸ್ ಅಂಡ್ ಚಾಲೆಂಜಸ್ ಅಂತ. ಚಾಯ್ಸಸ್ ಆಯ್ಕೆಗಳು, ಚಾಲೆಂಜಸ್ ಸವಾಲುಗಳು. ಈ ಆಯ್ಕೆಗಳು ಮತ್ತು ಆ ಸವಾಲುಗಳ ಮಧ್ಯೆ ನಾವು ಜೀವನವನ್ನ ನಡೆಸಬೇಕು. ಇಲ್ಲಿ ಬಂದ ತಕ್ಷಣ ಒಬ್ಬ ಅಜ್ಜಿನ ಮಾತಾಡಿಸ್ದೆ ನಾನು, ನನಗೆ ಗೊತ್ತಿಲ್ಲ ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೆ ಅಂತ. ಅವರು ಒಂದು ರೀತಿ ಅವರ ಮುಖದಲ್ಲಿ ನಾನು ಭಾವುಕರಾದ್ರು. ಅದು ಆ ಒಳಗಡೆ ಅದು ಬರ್ತದೆ, ಅದು ಸಹಜ ಅದು. ಆದರೆ ಜೀವನ ಏನು ಭಗವಂತ ಕಳಿಸಿದಾನೆ ನಮ್ಮನ್ನ, ಅವನು ಕರೆಯೋ ತನಕ ಅವನು ನಾಮಸ್ಮರಣೆ ಮಾಡ್ತಾನೆ ಇರಬೇಕು. ಆಯ್ತಲ್ವಾ? ಆಮೇಲೆ ನಾಮಸ್ಮರಣೆ ಮಾಡೋದಕ್ಕೆ ಇಲ್ಲಿ ಒಂದು ಆ ಕೇಂದ್ರೀಕೃತವಾದಂತ ಯಾವುದೇ ಇರ್ಬೋದು, ಭಗವಂತ ನೀವು ಶನಿದೇವರಾಗ್ಬೋದು, ಯಾವರೇ ಆಗಬಹುದು. ಅದಕ್ಕೊಂದು ಮಾತಿದೆ, ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ತಿರಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಭಕ್ತಿಯಿಂದ ನೀವು ನಮನ ಮಾಡಿದ್ರೆ ಯಾವುದೋ ಒಂದು ದೇವರಿಗೆ ಹೋಗ್ತದೆ. ಆ ಘಂಟಾನಾದದ್ದೇ ಒಂದು ಮಹತ್ವ ಇದೆ. ಆ ಘಂಟಾನಾದದ ಓಂಕಾರವನ್ನ ಕೇಳ್ತಾ ಇದ್ರೆ ಮನುಷ್ಯನ ಮನಸ್ಸಿನ ದುಗುಡುಗಳೆಲ್ಲ ದೂರ ಆಗಿ ನೆಮ್ಮದಿ ಸಿಗ್ತದೆ. ಮಿಕ್ಕಿದ್ದು ಮನುಷ್ಯನ ಅಗತ್ಯತೆ ಇದೆ, ಊಟ ಬೇಕು, ನಿದ್ದೆ ಬೇಕು, ವಸತಿ ಬೇಕು. ಆದರೆ
ಈಗ ಅವ್ರಿಗೆ ಅನುಕೂಲಗಳು ಎಲ್ಲ ಇದ್ದಿದ್ದರೆ ಇಲ್ಲಿ ಯಾರು ಬರ್ತಾ ಇರಲಿಲ್ಲ. ಅನಾನುಕೂಲಗಳು ಇದ್ದಿದ್ರಿಂದ ತಾನೇ ಅವ್ರಲ್ಲಿ ಬಂದಿರೋದು. ಆ ಅನಾನುಕೂಲಗಳನ್ನ ಪೂರೈಕೆ ಮಾಡೋದಕ್ಕೆ ಭಗವಂತನ ಪ್ರೇರಣೆ ನಿಮ್ಮಂತವರ ಮೂಲಕ ಅವನು ಕಳಿಸ್ಕೊಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್, ನಿಮ್ ಪ್ರವಚನ ಕೇಳ್ತಾ ಇದ್ರೆ ನಾನು ಎಲ್ಲೋ ಹೋಗಿ ಬಂದೆ. ಇಲ್ಲ ನಾನು ಇಲ್ಲ ಅಂದ್ರೆ ವಿಚಾರಗಳಿದೆಯಲ್ಲ, ಈಗ ನಾನು ಒಂದ್ ಮಾತು ಹೇಳ್ತೇನೆ, ಹೇಳಿ ಕೇಳಿ ಒಬ್ಬ ಕಾಲೇಜಿನ ಉಪನ್ಯಾಸಕ ನಾನು. ನೀವು 1ನೇ ಕ್ಲಾಸ್ ಮಕ್ಕಳಿಗೆ ಬೇಕಾ ಆ ಲೆವೆಲ್ಗೆ ಬರ್ತೀನಿ, ಮಧ್ಯ ವಯಸ್ಕರ್ಗೆ ಬೇಕಾ ಆ ಲೆವೆಲ್ಗೆ ಬರ್ತೀನಿ. ನೋಡಿ, ಇವ್ರಿಗೆ ಮಾತಾಡೋದು ಹೇಳುವಂತದ್ದಿದೆ. ಯಾಕೆ ಅಂದ್ರೆ ನೀವು ಹೊಟ್ಟೆಗೆ ಆಹಾರ ಹಾಕ್ತೀರಿ, ಹಸಿವು ನೀಗ್ತದೆ. ಆದ್ರೆ ಮನಸ್ಸಿನ ಇದು ತುಮುಲತೆ ಇದೆ ಅಲ್ವಾ, ಆ ಮಾನಸಿಕ ತುಮುಲತೆಗೆ ಹಚ್ಚುವ ಮುಲಾಮ್ ಇದೆ. ಆ ಮುಲಾಮೇ ಬೇರೆ ಇದೆ. ಆದ್ರೆ ಹೊಟ್ಟೆ ಹಸಿದವನ್ಗೆ ಭಾಷಣ ಮಾಡಬಾರ್ದು ಅಂತೇಳಿ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಹಾಗಾಗಿ ಹೊಟ್ಟೆ ಹಸಿದವನ್ಗೆ ನಾವು ವೇದಾಂತ ಹೇಳಕ್ ಹೋಗ್ಬಾರ್ದು. ಆದ್ರೆ ಒಬ್ಬರನ್ನು ಕೂಡ ಅದಕ್ಕೆ ಬೇಕಾದಷ್ಟಿದೆ. ಆದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಇಷ್ಟದಕ್ಕೆ ಒಂದಿಷ್ಟು ನಗಸ್ಬಿಡೋಣ ಒಂದ್ ಮಾತು. ಯಾಕಂದ್ರೆ ನಾವೆಲ್ಲರೂ ಜಗತ್ತಿಗೆ ಬರ್ತಾ ಸಿಂಗಲ್ಲು. ಇವರೆಲ್ಲ ಕೇಳ್ಬಿಟ್ಟಿದ್ದಾರೆ, ನಮ್ಮ ಅಣ್ಣ ನಮ್ಮ ಯಜಮಾನ್ರು ಅದನ್ನೇ ಹೇಳ್ತಾರೆ, ನಮ್ಮ ಭಾವ ಅದನ್ನೇ ಹೇಳ್ತಾರೆ ಅಂತ ಇವ್ರು ಅನ್ಕೊಳ್ಬಹುದು. ಆದ್ರೆ ಶ್ರೋತೃಗಳು ಹೊಸಬರು. ಹಾಗಾಗಿ ನಾವ್ ಯೋಚನೆ ಮಾಡಿ, ನಾವೆಲ್ಲರೂ ಜಗತ್ತಿಗೆ ಬರ್ತಾ ಸಿಂಗಲ್ಲು, ಹೋಗ್ತಾ ಸಿಂಗಲ್ಲು, ಇರೋ ತನಕ ಮಿಂಗಲ್ಲು, ಬರ್ತಾ ಒಂಟಿ, ಹೋಗ್ತಾ ಒಂಟಿ, ಇರೋ ತನಕ ಜಂಟಿ, ಉಸಿರಿರೋ ತನಕ ಈ ದೇಹ ಶಿವಸ್ವರೂಪಿ. ಉಸಿರೋದ ತಕ್ಷಣ ಮಲಗಿಸ್ಬಿಡ್ತಾರೆ ಶವಸ್ವರೂಪಿ. ಶಿವ ವಿಲ್ ಬಿಕಮ್ ಶವ. ಅದಕ್ಕೆ 10 ನಿಮಿಷ ಇದೆ, ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ನಾನು. ಶವಸ್ವರೂಪಿ. ಉಚ್ಛ್ವಾಸ ನಿಶ್ವಾಸ ಇರೋ ತನಕ ನಮ್ಮೆಲ್ಲರ ವಿಶ್ವಾಸ. ಶ್ವಾಸ ನಿಂತೋದ್ಮೇಲೆ ಎಲ್ಲ ಸಂಬಂಧಗಳು ಕಟ್ಟು. ಆದರೆ ಉಚ್ಛ್ವಾಸ ನಿಶ್ವಾಸದಲ್ಲಿ ಮಾಡಬೇಕು ಭಗವಂತನ ಸ್ಮರಣೆ. ಮಾಡ್ತಾ ಇದ್ರೆ ನಮ್ಗಿರುತ್ತೆ ಅವನ ಕರುಣೆ. ಅವನ ಕರುಣೆ ಇದ್ದ ನಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ. ಇಂಥ ಸಾಧು ಸಂತರ ಶರಣರ ತತ್ವಗಳನ್ನ ಮಾಡಬೇಕು, ಅನುಸರಣೆ. ಆಗುತ್ತೆ ನಮ್ಮ ಜೀವನ ಸುಧಾರಣೆ. ಒಟ್ನಲ್ಲಿ ನಿಮ್ಮ ದೇವರ ಮಕ್ಕಳು ಎಲ್ಲ ಆನಂದವಾಗಿ ನೆಮ್ಮದಿಯಾಗಿ ತಾಳ್ಮೆಯಿಂದ, ಎಲ್ಲ ದಾನಕ್ಕಿಂತಲೂ ದೊಡ್ಡ ದಾನ ಸಮಾಧಾನ. ಆ ಎಲ್ಲರೂ ಸಮಾಧಾನವಾಗಿ ಅವರ ಭಗವಂತನ ಕರೆ ಬರೋ ತನಕ, ಹೋಗು ಅಂದ್ರೆ ಯಾರು ಹೋಗಲ್ಲ, ಇರು ಅಂದ್ರೆ ಯಾರು ಇರಲ್ಲ. ಭಗವಂತನ ಕರೆ ಬರೋ ತನಕ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರಿ. ನಿಮಗೆ ನಿಮ್ಮ ಜೀವನ ಈ ಜನ್ಮ ಮುಂದಿನ ಜನ್ಮ ಏನಿರ್ತದ ನಮಗ್ ಗೊತ್ತಿಲ್ಲ. ಇಲ್ಲಿ ಏನು ಒಳ್ಳೇದು ಮಾಡ್ತೀರಿ, ಬಿತ್ತಿದಂತೆ ಬೆಳೆ ಅದಕ್ಕೆ ತಕ್ಕಾದಂತ ಫಲ ಕೊಡ್ತದೆ. ಆದ್ರೆ ಒಂದು ಮಾತು, ಯಾವುದನ್ನು ಯೋಚನೆ ಮಾಡಬೇಡಿ, ಯಾವಾಗಲೂ ಅವನ್ ಸ್ಮರಣೆ ಮಾಡ್ತಾ ಇರಿ. ಇನ್ನೇನು ಒಂದು ಕ್ಷಣದಲ್ಲಿ ನಮ್ಮ ಉಸಿರಿಗೆ ಹೋಗ್ತದೆ ಅಂದ್ರೂ ಕೂಡ ಆವಾಗಲೂ ನೀವು ಅವನ್ ಸ್ಮರಣೆ ಮಾಡ್ತಾ ಇರಬೇಕು. ಹಾಗಾಗಿ ಕೊನೆಗೆ 5 ಸೆಕೆಂಡ್ ಅಲ್ಲಿ ಒಂದು ಮಾತು ಮುಗಿಸ್ಬಿಡ್ತೇನೆ, ಇದು ಹೇಳಲೇಬೇಕು. ಯಾರೋ ಒಬ್ರು ವ್ಯಾಪಾರಸ್ಥರು ಇರ್ತಾರೆ, 3 ಜನ ಮಕ್ಳಿರ್ತಾರೆ. ಇನ್ನೇನು 5 ನಿಮಿಷ 2 ನಿಮಿಷದಲ್ಲಿ ಪ್ರಾಣ ಹೋಗ್ತದೆ. ಎಲ್ರು ಅಂಗಡಿ ಬಾಗಿಲು ಹಾಕೊಂಡ್ ಬಂದಿರ್ತಾರೆ. ಇವ್ರು ಏನ್ ಮಾಡ್ಬೇಕು, ದೇವರ ಸ್ಮರಣೆ ತಾನೇ ಮಾಡ್ಬೇಕು. ಯಾರಿಗಾನ ತೆಲುಗು ಬರೋದಿದ್ರೆ ಸರಿ, ಇಲ್ಲ ಕನ್ನಡದಲ್ಲಿ ಹೇಳ್ಬಿಡ್ತೇನೆ. ಎಲ್ರು ನೋಡ್ತಾರೆ. ಇನ್ನು ಕೇವಲ 2 ಸೆಕೆಂಡ್ ಅಲ್ಲಿ ಪ್ರಾಣ ಹೋಗಬೇಕು. ಆ 2 ಸೆಕೆಂಡ್ ಪ್ರಾಣ ಹೋಗುವಾಗ ಯಾರನ್ನ ಸ್ಮರಿಸ್ಬೇಕು, ದೇವರನ್ನ ಸ್ಮರಿಸ್ಬೇಕು. ಅವನೆಲ್ಲರನ್ನು ನೋಡ್ಬಿಟ್ಟು ಏಮಂಡ್ರ ಅಂದ್ರು ಇಕ್ಕಡೆ ಉನ್ನಾರು, ಅಂಗಡ್ಲ ಎವ್ರ ಉನ್ನಾರು ಅಂತ ಪ್ರಾಣ ಅವ್ನ್ ಎಲ್ಲಿ ಮೋಕ್ಷ ಸಿಕ್ತು? ಅಲ್ಲ ಅವ್ರ ಶೆಟ್ರು, ಅದು ಯಾರಾದ್ರೂ ಇದ್ರೆ ಅನೇತ ಭಾವಿಸ್ಬೇಡಿ ಅಲ್ವಾ. ಏನ್ರ ಮಕ್ಳ ಎಲ್ಲ ಇಲ್ಲೇ ಇದ್ದೀರಿ, ಅಂಗಡಿ ಬಾಗ್ಲ ಹಾಕೊಂಡ್ ಬಂದಿದ್ದೀರಿ, ಅಂಗಡಿಯಲ್ಲಿ ಇದ್ದೀರಲ್ಲೋ, ಅಂಗಡಿಯಲ್ಲೋ ಅಂದ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರೆ. ಇನ್ ಮೋಕ್ಷ ಎಲ್ಲಿ ಸಿಗ್ತದೆ? ಹಿಂಗೆ ನಿಮಗೆ ನಗಿಸುವಂತ ವಿಚಾರಗಳು ಬೇಕಾದಷ್ಟಿದೆ. ಯಾವಾಗ್ಲಾದ್ರೂ 1 ಗಂಟೆ ನೀವು ಯಾವತ್ತನ ಕರೀರಿ, ಆಯ್ತಾ? ಅವತ್ತು ಇವ್ರಿಗೆ ವಿಶೇಷವಾಗಿ ನಕ್ಕು ನಗಿಸಿ ಹೊಟ್ಟೆ ಹುಣ್ಣಾಗೋಷ್ಟು ನಾನು ನಗಿಸ್ಬಿಟ್ಟು ಆ ಆನಂದದ ಆಹಾರವನ್ನ ಕೊಟ್ಟು ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ದೇವರು ಒಳ್ಳೇದ್ ಮಾಡ್ಲಿ. ನಿಜವಾಗ್ಲೂ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರು. ಬಸವನಗುಡಿ BMS ಮಹಿಳಾ ಕಾಲೇಜ್ ಇದೆ. 35 ವರ್ಷ ಪಾಠ ಮಾಡಿ ಈಗ ಆಗಿದ್ದೇನೆ ನಿವೃತ್ತಿ. ಬೆಳೆಸ್ಕೊಂಡಿದ್ದೀವಿ ಪ್ರವೃತ್ತಿ, ಒಳ್ಳೇದನ್ನೆಲ್ಲ ಮಾಡ್ತೀವಿ ಸ್ವೀಕೃತಿ. ಆಕೃತಿಯಲ್ಲಿ ಸ್ವಲ್ಪ ಡುಮ್ಮುಕ್ಕಿದ್ದೀವಿ ಸರ್. ನಿಜವಾಗ್ಲೂ ನಾನು ತುಂಬಾ ಖುಷಿ ಆಯ್ತು ನನಗೆ. ದಯವಿಟ್ಟು ಜೋರಾಗಿ ಒಂದ್ಸತಿ ನಿಮ್ಮ ಆನಂದವೇ ನಮಗೆ ಅಷ್ಟೇ. ಆಮೇಲೆ ಮುಖ್ಯವಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ
ಎಲ್ಲವನ್ನ ಕಣಿಸ್ಲಿ. 100 ಪುಣ್ಯ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ದೇವ್ರ ಎದ್ದು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದೇ ಸೊಂಡೆಗುಪ್ಪ ಜನಸ್ನೇಹಿ ಆಶ್ರಮಕ್ಕೆ ಬಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಮಾಡ್ತಾರೆ ಸರ್. ಒಳ್ಳೇದಾಗ್ಲಿ ಸರ್. ಧನ್ಯವಾದ. ಧನ್ಯವಾದ. ಅಷ್ಟೇ ಎಲ್ರೂ ನೋಡಿ, ಬಿ ಹ್ಯಾಪಿ, ನೋ BP, ಸಮಯ ಬಂದಾಗ ಇಟ್ಕೊಳ್ಳಿ PP, ಜೀವನದಲ್ಲಿ ಆಗ್ಬೇಡಿ ಕೋಪಿ, ಟೈಮ್ ಪಾಸ್ ತಿನ್ನಿ ಕಡಲೆಕಾಯಿ ಬರ್ಫಿ, ಬಾಯಾರಿಕೆ ಆದ್ರೆ ಚೀಪಿ, ಒಂದ್ ಸಣ್ಣ ಕುಲ್ಫಿ. ಎಲ್ರಿಗೂ ನಮಸ್ಕಾರ. ಈ ದಿನ ಬಹುಶಃ ನಮ್ಮ ನಮಸದ ಯೋಜನೆಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದೊಂದು ಮಾಸಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರೋದು ರೂಢಿನಲ್ಲಿದೆ. ಅದೇ ರೀತಿ ಡಿಸೆಂಬರ್ನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ. ಬಹುಶಃ ಈ ದಿನ ಒಂದು ಸಾರ್ಥಕ ಕಾರ್ಯಕ್ರಮ ಆಯ್ತು ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ನಮಗೆ ಯೋಗೇಶ್ ಅವ್ರಿಗೆ ನಿಜವಾಗ್ಲೂ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ದೊಡ್ಡ ಎಲ್ಲ ಖುಷಿ ಆಗುತ್ತೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅನ್ನೋ ಬದಲು ಜನಸ್ನೇಹಿ ನಿರಾಶ್ರಿತರ ಸ್ವರ್ಗ ಅಂತಾನೆ ಮಾಡಿದ್ದಾರೆ. ಬಹುಶಃ ಇದೆಲ್ರಿಗೂ ಸಹ ಸ್ವರ್ಗದ ವಾತಾವರಣನ ಕಲ್ಪಿಸಿದಂತಹ ಯೋಗೇಶ್ ಅವ್ರಿಗೆ ನಮ್ಮ ನಮಸದ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ನಮಸದ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭಾ ಪುಟ್ಟರಾಜುರವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಲತಾ ದಿನೇಶ್ ಅವ್ರಿಗೂ ಸಹ ನಮ್ಮ ನಮಸದ ಸದಸ್ಯರು ಹಾಗೂ ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲರೂ ಕೈ ಜೋಡಿಸಿದ್ದೀರಾ ಈ ಒಂದು ಮಹತ್ ಕಾರ್ಯದಲ್ಲಿ. ನಿಮ್ಮೆಲ್ರಿಗೂ ಮತ್ತೆ ನಮ್ಮ ನಮಸದ ಸದಸ್ಯರೆಲ್ರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ದಿನ ನಮ್ ಜೊತೆ ಬಂದು ಬಹುಶಃ ತಮ್ಮ ಭಾಷಣದ ಮೂಲಕ ಎಲ್ರಿಗೂ ಇಲ್ಲಿ ಮನೋರಂಜನೆಯನ್ನು ನೀಡಿದಂತಹ ಪ್ರೊಫೆಸರ್ ಶಿವಕುಮಾರ್ ಸರ್ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ HR ಬಸವರಾಜ್ ಸರ್ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗೂ ವಂದನೆಗಳು. ಹಾಗೆ ಶ್ರೀನಿವಾಸ್ ಸರ್ ಸಹ ಇಂದು ನಮ್ ಜೊತೆ ಬಂದಿದ್ದಾರೆ. ನಮ್ಮ ನಮಸದ ಕಾರ್ಯಗಳಲ್ಲಿ ತಮ್ಮ ಕೈ ಸದಾ ಜೋಡಿಸ್ತಾನೆ ಇರ್ತಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿಶೇಷವಾಗಿ ಅಲ್ಲಿನ ಜನರಿಗೆ ಹಣ್ಣುಗಳನ್ನ ನೀಡಿ ಅಂತಾನೆ ಸುಜಾತಾ ಜಯಕುಮಾರ್ ಅವರು ದೇಣಿಗೆಯನ್ನ ನೀಡಿರ್ತಾರೆ. ಅದರ ಪ್ರಕಾರವಾಗಿ ಇಂದು ಎಲ್ರಿಗೂ ಹಣ್ಣುಗಳನ್ನ ವಿತರಿಸಲಾಗ್ತಾ ಇದೆ. ಹಾಗೆ ಶ್ರೀಮತಿ ಸುಜಾತಾ ಸುರೇಶ್ ಬಾಬುರವರು ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಿಹಿಯನ್ನ ಹಂಚ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತ್ತೈತೆ ನಿನ್ನ ಜೀವವ. ಕೊಟ್ಟು ಕೆಟ್ಟೋರ್ಯಾರಿಲ್ಲ, ಬಿಟ್ಟು ಹೋಗೋರೇ ಎಲ್ಲ. ಪಟ್ಟು ಏನು ನಡೆಯೋಲ್ಲ, ಚಟ್ಟ ಏರ್ಲೇಬೇಕಲ್ಲ. ಇದೇನು ಮಾಯವೋ